ಬಟಾಟೆ ಮತ್ತು ನೀರುಳ್ಳಿ ಪಲ್ಯ ಮಾಡಲಿಕ್ಕೆ ನೋಡಿ, ಒಂದು 2 ರಿಂದ 3 ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೇನೆ, ಮತ್ತು ಸಾಸಿವೆ ಹಾಕಿದ್ದೇನೆ, ಮತ್ತು 3 ಮೆಣಸು ಈ ಥರ ಕಟ್ ಮಾಡಿದ್ದೇನೆ. ಇದನ್ನು ಹಾಕ್ತೇನೆ ಈಗ. ಅದು ಬಟಾಟೆಯನ್ನು ಹೀಗೆ ಉದ್ದಕ್ಕೆ ಸಿಪ್ಪೆ ತೆಗೆದು ಉದ್ದಕ್ಕೆ ಕಟ್ ಮಾಡಿ ನೀರಿಗೆ ಇಟ್ಟಿದ್ದೇನೆ. ನೋಡಿ, ನೀರುಳ್ಳಿ ಹೀಗೆ ಉದ್ದ ಕಟ್ ಮಾಡಿದೆ. ನೀರುಳ್ಳಿ ಹಾಕ್ಬಿಟ್ಟಿದೆ. ಇದು ಸ್ವಲ್ಪ ಕೆಂಪಾಗಿ ಹುರಿಬೇಕು. ನೋಡಿ, ಸಾಧಾರಣ 5 ನಿಮಿಷ ನೀರುಳ್ಳಿ ಹುರಿದಿದ್ದೇನೆ. ಮತ್ತು ಪುನಃ 2 ಸ್ಪೂನು ನಾನು ಎಣ್ಣೆ ಹಾಕಿಕೊಂಡಿದ್ದೇನೆ. ನೋಡಿ, ಸ್ವಲ್ಪ ಎಣ್ಣೆ ಜಾಸ್ತಿ ಇದೆ. ನೋಡಿ, ಈ ಥರ ಕಲರ್ ಚೇಂಜ್ ಆಯಿತು. ಈಗ ಕಟ್ ಮಾಡಿದ್ದ ಬಟಾಟೆಗಳು ಈ ಥರ ಹಾಕಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿ ಮತ್ತೆ ನೋಡಿಕೊಂಡು ಟೇಸ್ಟ್ ನೋಡಿ ಈಗೇನು ಉಪ್ಪು ಹಾಕ್ಕೊಳ್ಳಿ, ಆಯಿತಾ. ಸ್ವಲ್ಪ ನೀರು, ಒಂದು ಸಲ ಮಗುಚಿ, ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈಗ 15 ಮಿನಿಟ್ಸ್ ಆಯಿತು. 15 ಮಿನಿಟ್ಸನ್ನು ಹೀಗೆ ಸ್ವಲ್ಪ ನೀರು ಜಾಸ್ತಿ ಉಂಟು ತಗೊಂಡ್ರೆ ಈಗ ದೊಡ್ಡದು ಮಾಡಿ, ಬೆಂಕಿ ದೊಡ್ಡದು ಮಾಡಿ ಹೀಗೆ ಓಪನ್ ಇಟ್ಟರೆ ನೀರೆಲ್ಲ ಆವಿ ಆಗ್ತದೆ. ನೋಡಿ, ಆಯಿತು. ಬಟಾಟೆ ಮತ್ತು ನೀರುಳ್ಳಿ ಪಲ್ಯ ರೆಡಿ ಆಯಿತು. ಇದು ಬಿಸಿ ಬಿಸಿ ಗಂಜಿಯೊಟ್ಟಿಗೆ ಸುಲಭ, ಮಾಡಲಿಕ್ಕೂ ಸುಲಭ. ಬಿಸಿ ಬಿಸಿ ಗಂಜಿಯೊಟ್ಟಿಗೆ ಭಾರಿ ಟೇಸ್ಟ್ ಆಗಿರುತ್ತೆ. ಬೇಗ ಆಯಿತು ನೋಡಿ.